ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆ, ಇನ್ನೊಂದು ಕಡೆಗೆ ಮಹಾರಾಷ್ಟ್ರದಲ್ಲಿ ನೀರು ಬಿಟ್ಟಿರೋ ಪರಿಣಾಮವಾಗಿಯೂ ಕೂಡ ಹಲವು ಕಡೆಗಳಲ್ಲಿ ಜಲಾವೃತ. ಈ ರೀತಿಯಾದಂಥ ಪರಿಸ್ಥಿತಿ ಈಗ ಬೆಳಗಾವಿಯ ಹಲವು ಭಾಗಗಳಲ್ಲಿ ಆಗ್ತಾ ಇದೆ. ಧಾರಾಕಾರ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಪ್ರವಾಹ ಸ್ಥಿತಿ ಈಗ ನಿರ್ಮಾಣವಾಗಿದೆ. ಬೆಳಗಾವಿ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮ ಜಲಾವೃತವಾಗಿ ಹೋಗಿರೋದು. ಮಸಗುಪ್ಪಿ ಗ್ರಾಮದ 400ಕ್ಕೂ ಹೆಚ್ಚು ಮನೆಗಳು ಈಗ ಜಲಾವೃತವಾಗಿ ಹೋಗಿದೆ. ಗ್ರಾಮದ ಹೊರವಲಯದಲ್ಲಿರುವಂತಹ ದೇವಸ್ಥಾನಗಳು ಕೂಡ ಮುಳುಗಡೆಯಾಗಿದೆ. ನನ್ನ ಸಹೋದ್ಯೋಗಿ ದಿಲೀಪ್ ಕುರಂದ್ವಾಡೆ ಆ ನೀರಿನಲ್ಲೇ ಇಳಿದು ಅಲ್ಲಿರುವಂಥ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ವಿವರಿಸಿದ್ದಾರೆ. ಎದೆಯ ಮಟ್ಟದಲ್ಲೂ ಕೂಡ ನೀರಿರುವಂತಹ ಜಾಗ ಅದು. ಇದು ಮೂಡಲಗಿ ತಾಲೂಕು, ಬೆಳಗಾವಿ ಜಿಲ್ಲೆ, ಮಸಗುಪ್ಪಿಯ ಗ್ರಾಮ. ನೋಡ್ತಾ ಇದ್ದೀರಾ, ಎಲ್ಲವೂ ಕೂಡ ಮುಳುಗಡೆಯಾಗಿ ಹೋಗಿದೆ. ನೋಡಿ ಅಲ್ಲಿ ದೇವಸ್ಥಾನ ಹೇಗೆ ಮುಳುಗಡೆ ಆಗಿ ಹೋಗಿದೆ ಅಂಥೇಳಿ, ಮನೆಗಳು ಕೂಡ ಮುಳುಗಡೆ ಆಗಿದೆ. ನಿಮಗೆ ಈ ದೃಶ್ಯವನ್ನು ನೋಡಿದರೆ ಸಾಕಾಗತ್ತೆ ಯಾವ ಮಟ್ಟದಲ್ಲಿ ನೀರು ಇರಬೇಕು ಅಂತ ಹೇಳಿ. ಅಲ್ಲಿ 400ಕ್ಕೂ ಹೆಚ್ಚು ಮನೆಗಳಿರುವಂತಹ ಗ್ರಾಮ ಅದು. ಒಂದು ಗ್ರಾಮದ ಹೊರವಲಯದಲ್ಲಿರುವಂಥ ದೇವಸ್ಥಾನ ಮುಳುಗಡೆ ಆಗಿರುವಂಥ ದೃಶ್ಯ, ಇನ್ನೊಂದು ಕಡೆಗೆ ಗ್ರಾಮದ ದೃಶ್ಯವನ್ನು ಕೂಡ ತೋರಿಸ್ತಾ ಇದ್ದೀವಿ. ಗ್ರಾಮದಲ್ಲಿರುವಂಥ 400 ಮನೆಗಳು ಕೂಡ ಈಗ ಜಲಾವೃತವಾಗಿ ಹೋಗಿದೆ. ಪಾಪ ಜನ ಪರದಾಡ್ತಾ ಇದ್ದಾರೆ, ಏನು ಮಾಡಬೇಕು ಅಂತ ಅವ್ರಿಗೆ ತಿಳಿತಾ ಇಲ್ಲ. ಹಿಂದೆಯೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿಯನ್ನು ಈ ಗ್ರಾಮದ ಜನ ಎದುರಿಸಿದ್ರು. ಮತ್ತೆ ಆ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಯಾಕೆ ಹಾಗಾಗಿದೆಯೋ ಏನೋ ಗೊತ್ತಿಲ್ಲ. ಈ ಥರ ಪದೇ ಪದೇ ಆಗುತ್ತೆ ಅನ್ನೋದಾದರೆ ಗ್ರಾಮವನ್ನೇ ಸ್ಥಳಾಂತರ ಮಾಡಬೇಕಾಗತ್ತೆ. ಇಲ್ಲದ್ರೆ ಪದೇ ಪದೇ ಹಿಂಗಾದಾಗ ಸಮಸ್ಯೆಗಳನ್ನು ಕುಟುಂಬದಲ್ಲಿರುವವರೇ ಅನುಭವಿಸ್ತಾರೆ, ಜನರೇ ಅನುಭವಿಸ್ತಾರೆ. ನನ್ನ ಸಹೋದ್ಯೋಗಿ ಮಾಹಿತಿ ಕೊಟ್ಟಿದ್ದಾರೆ ಸ್ಥಳದಿಂದಾನೆ, ನೋಡಿ. ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದಲ್ಲಿ 400ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಯಾವ ತರ ಮನೆಗಳಿಗೆ ನೀರು ನುಗ್ಗಿದೆ, ಆಮೇಲೆ ಮಹಾಲಕ್ಷ್ಮಿ ದೇವಸ್ಥಾನ ಯಾವ ತರ ಮುಳುಗಿದೆ, ಜೊತೆಗೆ ಏನಂತಾರೆ ಬ್ಯಾಂಕ್ ಯಾವ ತರ ಮುಳುಗಿದೆ, ಶಾಲೆಗಳು ಯಾವ ತರ ಮುಳುಗಿದೆ ಎಲ್ಲನೂ ತೋರಿಸ್ತೀನಿ ಬನ್ನಿ. ಇದು ಮೂಡಲಗಿಯ ದೇವಸ್ಥಾನ, ಪ್ರಸಿದ್ಧ ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನ. ತಾವು ನೋಡ್ಬೋದು ಏನಂತಂದ್ರೆ ಮಹಾಲಕ್ಷ್ಮಿ ದೇವಸ್ಥಾನ ಯಾವ ತರ ಮುಳುಗಿ, ಇದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಇದೆ, ಒಂದು ಸೊಸೈಟಿ ಬ್ಯಾಂಕ್ ಇದೆ. ಆ ಸೊಸೈಟಿ ಬ್ಯಾಂಕ್ ಕೂಡ ಸಂಪೂರ್ಣವಾಗಿ ಮುಳುಗಿರುತ್ತದೆ. ಮತ್ತು ಅದ್ರ ಮುಂದ್ಗಡೆ ಇರತಕ್ಕಂಥದ್ದು ಕಲ್ಯಾಣ ಮಂಟಪ ಕೂಡ ಮುಳುಗಿದೆ. ಇದೊಂದು ಚಿಕ್ಕದಾದಂಥ ತೊಟ್ಟಿಲನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ತೊಟ್ಟಿಲು ಏನಿದೆ ಅಂತಂದ್ರೆ ಆ ಗುಡಿಗೆ ಇರ್ತಕ್ಕಂಥ ಜನ ಬಂದವರು ತೊಟ್ಟಿಲಿಗೆ ದುಡ್ಡು ಹಾಕಿ ನಮಸ್ಕಾರ ಮಾಡುವಂಥದ್ದು, ಅದು ಕೂಡ ನೀರಿನಲ್ಲಿ ಸೆಳೆತಕ್ಕೆ ಹೋಗ್ತಾ ಇದೆ. ಜೊತೆಗೆ ಅಲ್ಲಿಂದ ಮುಂದೆ ಬಂದು ಏನಂತಾರೆ ಮಹಾಲಕ್ಷ್ಮಿ ದೇವಸ್ಥಾನ ಆದ ಮೇಲೆ ಮುಂದ್ಗಡೆ ಇರ್ತಕ್ಕಂಥದ್ದು ಸ್ಥಳೀಯ ಶಾಲೆ. ಆ ಶಾಲೆಯು ಕೂಡ ಸಂಪೂರ್ಣವಾಗಿ ಏನು ಘಟಪ್ರಭಾ ನದಿ ಸೆಳೆತಕ್ಕೆ ಅಂದ್ರೆ ರಭಸ ಎಷ್ಟಿದೆ ಅಂತಂದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಸ್ವಲ್ಪ ಮುಂದೆ ಹೋದ್ರು ಕೂಡ ನಮ್ಮನ್ನ ಏನು ಸೆಳೆದುಕೊಂಡು ಮುಂದ್ಗಡೆ ಹೋಗುತ್ತೆ ಅಂತೇಳಿ. ತಾವು ನೋಡುವುದು ಏನಂತಾರೆ, ಒಂದು ಸ್ಕೂಲು ಕೂಡ ಈಗಾಗಲೇ ಕಳೆದ 2 ದಿನಗಳಿಂದ ನೀರಲ್ಲಿ ನಿಂತಿರುವಂಥದ್ದು. ಮತ್ತು ದಿನದಿಂದ ದಿನಕ್ಕೆ ಘಟಪ್ರಭಾ ನದಿ ತೀರೇನ ಹರಿವು ಇದೆ, ಒಳ ಹರಿವು ಏನಿದೆ ಹೆಚ್ಚಾಗ್ತಾ ಇರುವಂಥದ್ದು. ಬಹಳಷ್ಟು ಜೋರಾಗಿ ರಭಸವಾಗಿ ಹರಿತಕ್ಕಂಥ ಘಟಪ್ರಭೆ ಏನಿದ್ದಾಳೆ. ಮುಂದ್ಗಡೆ ಇವ್ರ ಜೊತೆಗೆ ಏನಾದ್ರೆ ತ್ರಿವೇಣಿ ಸಂಗಮದಿಂದ ಬಂದಂಥ ಘಟಪ್ರಭೆ, ಹಿರಣ್ಯಕೇಶ ಮತ್ತು ಮಾರ್ಕಂಡೇಯ ನದಿಗಳ ಸಂಗಮದಿಂದ ಬಂದಂಥ ನೀರು ಬಹಳಷ್ಟು ದೊಡ್ಡದಾಗಿ ಇರ್ತದೆ. ಮತ್ತು ಇವತ್ತು ಕೂಡ ಬೆಳಗ್ಗೆ 10,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಇರುವಂಥದ್ದು. ಈ ಕಡೆ ನೋಡ್ಬೋದು, ಈ ಕಡೆ ಈ ಪಕ್ಕ ಇದೆ, ಈ ಪಕ್ಕದಲ್ಲಿ ಇರ್ತಕ್ಕಂಥ 400ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತ ಆಗಿರುವಂಥದ್ದು. ಬಹಳಷ್ಟು ಜನರ ತೊಂದರೆ ಇಲ್ಲದ್ರೆ 2019ರಲ್ಲಿ ಯಾವ ತರ ಸೀನ್ ಇತ್ತು ಅದೇ ತರ ಸೀನ್ ಈಗೂ ಕೂಡ ಕಾಣ್ತಾ ಇದೆ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ರು. ಈಗಾಗಲೇ ಏನಂತಾರೆ 400ಕ್ಕೂ ಹೆಚ್ಚು ಕುಟುಂಬಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ್ದಾರೆ. ಆದರೆ ಯಾವಾಗ ಏನಾಗುತ್ತೆ ಅಂತ ಆತಂಕದಲ್ಲಿ ಜನ ಇದ್ದಾರೆ. ಯಾಕೆಂತಂದ್ರೆ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮ ಏನಿದೆ, 400ಕ್ಕೆ ಹೆಚ್ಚು ಮನೆಗಳನ್ನ ಜನ ಇದ್ದಾರೆ. ಒಂದ್ ಕಡೆ ಒಂದು ಸುರಕ್ಷಿತ ಸ್ಥಳಕ್ಕೆ ತಳಗಿದ್ದಾರೆ. ಆದ್ರೆ ಮುಂದೇನಾಗತ್ತೆ ಏನೋ, ಇನ್ನೂ ಎಷ್ಟು ನೀರು. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದಲ್ಲಿದ್ದೀವಿ. ಮಸಗುಪ್ಪಿ ಗ್ರಾಮದ ಸಂಪೂರ್ಣವಾಗಿ ಜಲಾವೃತ ಆಗಿರುವಂತದ್ದು. ಮಸಗುಪ್ಪಿ ಗ್ರಾಮ ಸುತ್ತಮುತ್ತಕ್ಕಂತ ಏನು 3,000 ಜನವಸತಿ ಎಲ್ಲರಿಗೂ ಕೂಡ ಏನಂತಾರೆ ಇವತ್ತು ಘಟಪ್ರಭಾ ನದಿ ಸುತ್ತುವರೆದಿರುವಂತದ್ದು. ಸುಮಾರು 87,000 ಕ್ಯೂಸೆಕ್ ನೀರು ಬರ್ತಾ ಇರೋದ್ರಿಂದ ನಾವು ಈಗ ಮಸಗುಪ್ಪಿ ಗ್ರಾಮದ ಏನು ಹನುಮತ್ ದೇವ್ರ ಮಂದಿರ ಗಲ್ಲಿ ಏನಿದೆ ಆ ಗಲ್ಲಿ ತೋರಿಸುವ ಪ್ರಯತ್ನ ಮಾಡ್ತಾ ಇದೀವಿ. ತಾವು ನೋಡ್ಬೋದು ಏನಂತಂದ್ರೆ ಯಾವ ತರ ನೀರು ಆವರಿಸಿದೆ ಅಂತೇಳಿ. ಸೊ ಈಗ ಕುತ್ತಿಗೆ ಸುತ್ತ ಮುಂದೆ ಹೋಗುವುದು ಡೇಂಜರ್ ಆಗುತ್ತೆ. ಅಲ್ಲಿವರೆಗೆ ಮಾತ್ರ ಏನಂತ ಇಲ್ಲಿ ಕುತ್ತಿಗೆ ಸುತ್ತ ಮಾತ್ರ ಏನೋ ಇಲ್ಲಿ ಬರ್ತಾ ಇರ್ತಕ್ಕ ನೀರು ತಾವು ನೋಡ್ಬೋದು ಅಂತ ಯಾವ ತರ ನೀರಿನಲ್ಲಿ ತೇಲ್ತಾ ಇದೆ, ಯಾವ ತರ ಮನೆಗಳು ಮುಳುಗಿದ. ಸುಮಾರು 300ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತ ಆಗಿರುವಂತದ್ದು. ಮತ್ತೆ ಬಹುತೇಕ ಇವರು ನಿರಾಶ್ರಿತರಾಗಿದ್ದಾರೆ. ಬಹಳಷ್ಟು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಬೆಳಗ್ಗೆ ಸಂಜೆವರೆಗೆ ಏನು ಬಯಲು ದೇಶಕ್ಕೆ ಹೋಗ್ಬೇಕು ಅವೆಲ್ಲ ಏನಂತಂದ್ರೆ ಟಾಯ್ಲೆಟ್ಗಳು ಕೂಡ ನೀರಲ್ಲಿ ಮುಳುಗಿರುವಂತದ್ದು. ಬಹಳಷ್ಟು ದುಸ್ಥಿರ ಆಗಿದೆ. ಇಲ್ಲಿ ಹೆಣ್ಮಕ್ಳು ಕೂಡ ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗುತ್ತಲ್ಲ, ಆ ತರ ಒಂದು ದೊಡ್ಡದಂತ ಪರಿಸ್ಥಿತಿ, ಒಂದು ದುರ್ಘಟನೆ ಏನಂತ ಹೇಳ್ತೀವಿ, ಒಂದು ಜಲಕಂಟಕ ಅಂತ ಹೇಳ್ತೀವಿ. ಜಲಕಂಟಕ ಈ ಮಸಗುಪ್ಪಿ ಗ್ರಾಮಕ್ಕೆ ಬಂದಿರುವಂತದ್ದು. ಪ್ರಯತ್ನ ಮಾಡ್ತಾ ಇದೀವಿ ಏನಂತಂದ್ರೆ ಒಂದಿಷ್ಟು ರಿಸ್ಕ್ ತಗೊಂಡು ಯಾವ ತರ
ಮಳೆಗಳು ಹೋಗಿ ಮನೆಯಲ್ಲಿ ನೀರು ಹೋಗಿದೆ, ಮಳೆ ಯಾವ ತರ ಅವಾಂತರ ಮಾಡಿದೆ, ಘಟಪ್ರಭಾ ನದಿ ಯಾಕೆ ಕೋಪಗೊಂಡಿದೆ, ಘಟಪ್ರಭಾ ರುದ್ರದರ್ತನ ಯಾವ ತರ ಇದೆ ಅಂತ ತೋರಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಪ್ರಮುಖವಾಗಿ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಬನ್ನಿ ಅವರನ್ನ ಮಾತಾಡಿಸಲು. ಬಹಳಷ್ಟು ನೊಂದ್ಕೊಂಡಿದ್ದಾರೆ, ಅಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಇಲ್ಲಿ ಏನೇನು ತೊಂದರೆ ಇದೆ, ಪ್ರತಿ ಬಾರಿಯೂ ಕೂಡ 2019 ಆಯ್ತು, ಅದೇ ಬಾರಿ ಕೂಡ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದಿಷ್ಟು ತೊಂದರೆ ಆಗಿರುವಂತದ್ದು. ನಾವು ಈಗ ಸ್ಥಳೀಯರನ್ನ ಮಾತಾಡಿಸುವ ಏನು ಕುತ್ತಿಗೆ ನೀರು ಬಂದಿದೆ ಆ ನೀರಲ್ಲಿ ಮಾತಾಡಿಸುವ ಪ್ರಯತ್ನ ಮಾಡ್ತಾ ಇದೀವಿ. ಏನೇನ್ ತ್ರಾಸ ಐತ್ರಿ ನಿಮ್ಗೆ? ಏನ್ ನೋಡ್ರಿ ನೀವು ನೋಡತ್ರಿ ಎಲ್ಲ ಫುಲ್ ತ್ರಾಸ ಐತಿ ಇಲ್ಲಿ. ಸಿಕ್ಕಾಪಟ್ಟಿ ಸಾವಿರಾರು ರೂಪಾಯಿ ಕಬ್ಬು ಬೆಳೆದಾರ ರೈತರ, ಸಣ್ಣ ರೈತರ 20 ಒಳಗಡೆ ನಮ್ಮ ಅವೆಲ್ಲ ನೆರೆ ಮುಣಗ್ಯಾವ್ರಿ. ಏನು ಇಲ್ಲ, ಮನೆ ನೋಡ್ರಿ ಅಂದ ಏನು ಇಲ್ಲ, ಎಲ್ಲ ಬಿಟ್ಟು ಹೋಗೋದೈತಿ. ಹೆಂಗ್ ಹಿಂಗಾರ ನೀವು ನೋಡ್ರಿ ಏನ್ ನಮ್ಮ ಊರಾನ್ ಮನೆ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ಯಾವ್ರಿ, ಆಲ್ಮೋಸ್ಟ್ ಎಲ್ಲ ಮುಣಗಾಕ್ ಬಂದಾವ್ರಿ ಆಲ್ಮೋಸ್ಟ್. ಮತ್ತೆ ಅಲ್ಲಿ ನೀರ್ ಆದ್ರ ಜಟ್ ಕಟ್ರಿ ಊರ ಯಾರು ಇರಂಗಿಲ್ರಿ, ಎಲ್ಲ ಹೊರಗರಿ ಮತ್ತೆ ಎಲ್ಲ ಮುಣಗೈತಿ ಸರ್. ಮತ್ತೆ ಎಲ್ಲ ನಮ್ ದೇವಸ್ಥಾನ ದೊಡ್ಡ ದೇವಸ್ಥಾನ, ನಮ್ಮ ಮೂಡಿ ತಾಲೂಕದಾಗ ದೊಡ್ಡ ದೇವಸ್ಥಾನ ಸರ್ ನಮ್ದು, ಅದು ಮನೆ ಅದು ನೀರಿಲ್ಲ ಸರ್. ಇವತ್ತ ಇಲ್ಲಿ 400ಕ್ಕೂ ಹೆಚ್ಚು ಮನಿ ಮುನಿಗಿದಾವ ಅಂತ ಹೇಳ್ತೀರಿ, ಅಲ್ಲಿ ಇರ್ತಕ್ಕಂತ ಎಲ್ಲ ಜನ ಎಲ್ಲಿದ್ದಾರೆ ಮತ್ತೆ ಅವರಿಗೆಲ್ಲ ಎಲ್ಲಾರು ಹಾಕೋರ್ ಸರ್. ಆ ಕಡೆ ಮುಂದೆ ಗಂಜಿ ಕೇಂದ್ರ ಸ್ವಲ್ಪ ಆ ಕಡೆ ಇದಾರೆ ಸರ್. ಜಾಗ ಇಲ್ಲ ಏನ್ ಸರ್ ಜಾಗ ನೋಡ್ರಿ ಸರ್, ನೀರ್ ನೋಡ್ರಲ್ಲ ನೀವಾರ. ಟಾಯ್ಲೆಟ್ ಹೋಗಕ್ ಜಾಗ ಅಲ್ರಿ ಸರ. ಒಟ್ಟ ನಮ್ಮ ಊರ ಬಾಳ ನಾಶ ಆಗಿದ್ರಿ, ಕಬ್ಬು ಎಲ್ಲಾ ಹೋಗ್ಯಾರ. ಮತ್ರಿ ದನ ಕರು ನೋವು ಇಲ್ಲ ಸರ್, ಎಲ್ಲಾ ಮನೆಗೆ ದನ ಕರು ನೋವು ಕೊಡ್ತೈತಿ ಸರ್. ಎಲ್ಲಾ ಬಾಳ ಸಮಸ್ಯೆ ಐತಿ ಸರ್. ಎಲ್ಲ ನಾವು ಎಲ್ಲ ನೀರ ಎಲ್ಲಾ ಕಬ್ಬೆಲ್ಲ ನೀರಾಗ ಅವ್ರ ನೋವು ಇಲ್ಲ, ದನ ಕರ ಪಾಪ ಅವ್ನ ಕಟ್ಕೊಂಡ್ ಹೆಂಗ್ ಇರುದ್ರಿ. ನೀರ್ ಹೆಚ್ಚಾಗೈತಿ ಕಡಿಮೆ ಹೆಚ್ಚಾಗ ಸರ್, ನೀರಂತೂ ಕಡಿಮೆ. ಇಲ್ಲಿ ಮಳೆ ಇಲ್ಲ ಕರೆ ಸರ್, ನೀರ್ ಹೆಚ್ಚಾಗೈತ್ರಿ. ಮಳೆ ಇಲ್ಲ ಇಲ್ಲಿ, ನೀರ್ ಮಾತ್ರ ಹೆಚ್ಚಾಗೈತಿ ಸರ್. ಮಳೆ ಅಂತೂ ಇಲ್ಲ ಸರ್, ಬಾಳ ತ್ರಾಸ ಐತಿ ಸರ್. ಈಗ ನೀರಾಗ ಯಾಕೆ ಬಂದ್ರಿ ಎಲ್ಲ ಏನ್ ತಗೋ ಸಾಮಾನ್ ತೊಡಕ? ಹಾ ಸರ್, ಎಲ್ಲ ಮನೆ ನಮ್ಮ ಸರ್, ಎಲ್ಲ ನೋಡ್ರಿ ಮನೆ ಎಲ್ಲ ಮನೆ ಸರ್. ಇನ್ನ ಸಾಮಾನ್ ಅಲ್ಲ ಆಲ್ಮೋಸ್ಟ್ ಅರ್ಧ ವರ್ಷ ದನ ಕರ ಹುಡುಗರು ಉಪ್ಪಿಟ್ಟು ಕರ್ಕೊಂಡು ಹೋಗಿ ಸರ್. ಅಷ್ಟೇ ಆಲ್ಮೋಸ್ಟ್ ಸಾಮಾನ್ ಹೆಂಗ್ ಹೋಗ್ತಾರೆ ಸರ್, ಎಲ್ಲಿ ಹೋದಾರ ಇಲ್ಲಿ ಹೋಗಿ ಸರ್. ಅವನು ಎಲ್ಲ ತುಂಬಿದ ಮನಿ ಅಂತಾರೆ, ಬಿಟ್ಟು ನೀರಲ್ಲಿ ಬಿಟ್ಟು ಹೋಗ್ತಾ ಇದ್ರೆ. ಬನ್ನಿ ಏನು ಮನ್ಯಾಗ ಏನೈತಿ, ಏನ್ ತ್ರಾಸ ಇದು ಸರ್? ಗೊಂಜಾಳ ರೀ, ಇವ ಎಲ್ಲ ಕಾಳ ಕಡೆ ಎಲ್ಲ ಹೋದವ್ರಿ. ಇವನತ್ತು ಹೋಗಕ್ ಬಂದಿದ್ದು ಸರ್. ನೀವು ಬಾಳ ಇಲ್ಲಿ ನಿಂತೀವಿ ಸರ್, ನಿಮ್ಗೆ ಎಲ್ಲ ಹೇಳೋದಕ್ಕೆ ಸರ್. ಒಂದು ಮನೆಗೆ ಹೋಗೋಣ, ಮನೆಯಲ್ಲಿ ಇರ್ತಕ್ಕಂಥ ಏನು ಸಾಮಾನುಗಳನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ತಾವು ನೋಡ್ಬೋದು ಯಾವ ತರ ನೀರಿದೆ, ಇವರ ಬದುಕು ಯಾವ ತರ ಆಗಿದೆ, ದುಸ್ತರ ಆಗಿದೆ. ಇದು ಪ್ರಮುಖವಾಗಿ ಮಸಗುಪ್ಪಿ ಗ್ರಾಮದ ಲಕ್ಷ್ಮಣ್ಣ ಹಸಿರೊಟ್ಟಿಯವರ ಮನೆಯದು. ತಾವು ನೋಡ್ಬೋದು ಯಾವ ತರ ನೀರಲ್ಲಿ ಮುಳುಗಿದೆ. ಟ್ರೆಜರಿ ಇರ್ಬೋದು, ದಿನನಿತ್ಯ ಬಳಸ್ತಕ್ಕಂಥ ವಸ್ತುಗಳು ಇರ್ಬೋದು, ಎಲ್ಲವೂ ಕೂಡ ನೀರಲ್ಲಿ ಮುಳುಗಿರುವಂಥದ್ದು. ಈ ಪೂರ್ತಿ ಮನೆ ಏನಂತಾರೆ ನೀರಲ್ಲಿ ಜಲಾವೃತ ಆಗಿರುವಂಥದ್ದು. ಮಕ್ಕಳ ಬಟ್ಟೆ ಬರೆಗಳು, ಆಮೇಲೆ ಇರ್ತಕ್ಕಂಥ ವಸ್ತುಗಳು, ಪುಸ್ತಕಗಳು ಎಲ್ಲವೂ ಕೂಡ ಇವತ್ತು ನೀರಿನಲ್ಲಿ ಆಹುತಿಯಾಗಿವೆ, ಜಲ ಸಮಾಧಿ ಆಗಿವೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಇದು ಮಸಗುಪ್ಪಿ ಗ್ರಾಮದ ಪ್ರತಿ ವರ್ಷವೂ ಕೂಡ ಈ ತರ ಒಂದು ಇದು ಅಡುಗೆ ಮನೆ ತೋರಿಸ್ತಕ್ಕಂಥದ್ದೇನಿದೆ ಎಲ್ಲವೂ ಕೂಡ ಇವತ್ತು ನೀರಿನಲ್ಲಿ ಮುಳುಗಿ ಏನು ಪರಿಹಾರಕ್ಕಾಗಿ ಇಲ್ಲಿ ಜನ ಹಾಹಾತೊರಿತಾ ಇರುವಂಥದ್ದು. ಇವರಿಗೆ ಒಂದೇ ಒಂದು ಬೇಡಿಕೆ ಏನಂತಾರೆ, ಪ್ರತಿ ಬಾರಿಯೂ ಕೂಡ ಈ ತರ ಆಗೋದು ಬೇಡ, ಒಂದ್ಸರಿ ಏನ್ ಮಾಡ್ರಿ ಅಂತಂದ್ರೆ ನಮಗೆ ಶಾಶ್ವತವಾಗಿ ಈ ಮಸಗುಪ್ಪಿ ಗ್ರಾಮವನ್ನ ಸ್ಥಳಾಂತರ ಮಾಡಬೇಕು ಹಾಗೆ ಅಂತ ಹೇಳಿ ಇವರ ಆಗ್ರಹ ಆಗುವಂಥದ್ದು. ಮಸಗುಪ್ಪಿ ಗ್ರಾಮದ ನದಿ ತೀರದಿಂದ ಮಸಗುಪ್ಪಿ ಗ್ರಾಮದ ಏನಂತಾರೆ ಹನುಮತ್ ದೇವರ ಗಲ್ಲಿಯಿಂದ ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದ್ವಾಡಿ, ಪಬ್ಲಿಕ್ ಟಿವಿ ಬೆಳಗಾವಿ. ಇದಾಗಿತ್ತು ಪಬ್ಲಿಕ್ ಟಿವಿಯ ಕ್ರೌಡ್ ರಿಪೋರ್ಟ್. ಈ ದೃಶ್ಯವನ್ನ ನೋಡ್ತಾ ಇದ್ದೀರಾ, ಡ್ರೋನ್ ಮೂಲಕವಾಗಿ ತೆಗೆದಿರುವಂತಹ ದೃಶ್ಯ. ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದ ಪರಿಸ್ಥಿತಿ. ಎಲ್ಲಿ ಕಣ್ಣು ಹಾಯಿಸಿದ್ರಲ್ಲೆಲ್ಲ ಬರೀ ಜಲ 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 ಜಲಮಯವಾಗಿ ಹೋಗ್ಬಿಟ್ಟಿದೆ. ಇಡೀ ಗ್ರಾಮಗಳೇ ಅಲ್ಲಿ ಮುಳುಗಡೆ ಆಗಿರುವಂತಹ ಪರಿಸ್ಥಿತಿಗೆ ಬಂದು ತಲುಪಿವೆ. 400 ಗ್ರಾಮಗಳಿರೋದು, ಮನೆಗಳಿರೋದು ಈ ಗ್ರಾಮದಲ್ಲಿ. ಮೂಡಲಗಿಯ ತಾಲೂಕಿನ ಈ ಗ್ರಾಮ ಏನಿದೆ, ಪ್ರತಿ ಬಾರಿಯೂ ಮಳೆ ಈ ಪ್ರಮಾಣದಲ್ಲಿ ಸುರಿದಾಗ ನದಿ ತೀರದಲ್ಲಿ ಇರೋದ್ರಿಂದನೇ ಈ ಗ್ರಾಮ ಸಂಪೂರ್ಣವಾಗಿ ಜಲಮಯವಾಗಿ ಹೋಗ್ಬಿಡುತ್ತೆ. ಅದನ್ನು ಯಾಕೆ ಸ್ಥಳಾಂತರ ಮಾಡಿದ್ದಾರೆ, ಇನ್ನೂ ಯಾಕೆ ಅಲ್ಲೇ ಇಟ್ಟಿದ್ದಾರೆ ನಂಗೆ ಅರ್ಥ ಆಗ್ತಾ ಇದೆ. ಪ್ರತಿ ಬಾರಿಯೂ ಈ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅನ್ನೋದಾದರೆ ಜನ ಆದರೂ ಯಾಕೆ ಅಲ್ಲಿ ಇರ್ತಾ ಇದ್ದಾರೆ ಅದು ಗೊತ್ತಾಗ್ತದೆ. ಡ್ರೋನ್ ಕಣ್ಣಲ್ಲಿ ನೋಡ್ತಾ ಇರುವಂಥ ದೃಶ್ಯವನ್ನು ನೋಡಿದರೆ ಹೇಗೆ ಜಲಮಯವಾಗಿ ಹೋಗಿದೆ ಅದು ಗ್ರಾಮ ಅಂತೇಳಿ ಗೊತ್ತಾಗ್ತದೆ. ಸೊ ಮಸಗುಪ್ಪಿ ಗ್ರಾಮ ಇದು, ನದಿ ತೀರದಲ್ಲಿರುವಂತಹ ಗ್ರಾಮ. ಸೊ ಈ ಗ್ರಾಮದ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ರೆ ಮೂಡಲಗಿ ತಾಲೂಕಿನ, ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದ ದೃಶ್ಯಾವಳಿಗಳಿದೆ. ಸಂಪೂರ್ಣವಾಗಿ ಮನೆಗಳಲ್ಲಿ ಓಡಾಡಕ್ಕೆ ರಸ್ತೆಗಳು ಕಾಣಲ್ಲ. ನಿಮ್ಗೆ ಇನ್ನು ಎಲ್ಲಿಂದ ಬರಬೇಕು ಪರಿಸ್ಥಿತಿಗಳು ನೋಡಿ. ಯಾಕೆ ನದಿ ತೀರದಲ್ಲಿ ಇನ್ನೂ ಗ್ರಾಮ ಇಟ್ಟಿದ್ದಾರೆ? ಅವಕಾಶ ಇದೆ ಅದಕ್ಕೆ ಕಂದಾಯ ಇಲಾಖೆಗೆ. ಈ ಪರಿಸ್ಥಿತಿ ಈ ಥರ ಆಗ್ತಾ ಇದ್ದಾಗ ಅದನ್ನು ಸ್ಥಳಾಂತರ ಮಾಡಬೇಕು, ಎಲ್ಲೊಂದು ಕಡೆಗೆ ಅವ್ರಿಗೆ ಜಾಗ ಮಾಡಿಕೊಡ್ಬೇಕು ಅನ್ನುವಂಥದ್ದು ಇದೆ. ಯಾಕೆ ಅದನ್ನು ಮಾಡೋದಿಲ್ಲ? ಆ ಗ್ರಾಮದವರು ಹಾಗೆ ಮಾಡಬೇಕು, ಅಲ್ಲೇ ಇರಬೇಕು, ನಾವು ಅಲ್ಲೇ ಇರ್ತೀವಿ ಅಂದ್ಕೊಂಡು ಕೂತ್ಕೊಂಡ್ರೆ ಇಲ್ಲ, ಒದ್ದಾಡ್ಕೊಳ್ಳಿ ಅಂತ ಹೇಳ್ಬೇಕು. ಪ್ರತಿ ಬಾರಿ ಮಳೆ ಬಂದಾಗ ಹಿಂಗೆ ಅನಾಹುತಗಳಾಗ್ಬಿಟ್ಟಾಗ
ಪರಿಹಾರ ಕೊಡಿ ಅಂದರೆ ಮಳೆ ಬಂದಾಗೆಲ್ಲ ಪರಿಹಾರನ